ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಮೈಸೂರಲ್ಲಿ ನಡೆದ ಹುಲಿ ದಾಳಿ ಜನರನ್ನು ಬೆಚ್ಚಿ ಬೀಳಿಸಿತ್ತು. ಹಾಗೆಯೇ ಹಾಸನ, ಸಕಲೇಶಪುರ, ಆಲೂರು ಭಾಗಗಳಲ್ಲಿ ನಡೆಯುವ ಆನೆಗಳ ದಾಳಿ ಬಗ್ಗೆ ಇವತ್ತಿಗೂ ಒಂದು ಭಯ ಇದ್ದೇ ಇದೆ. ದೇಶದ ಯಾವ ರಾಜ್ಯದಲ್ಲೂ ಕಂಡುಬರದ ಇಷ್ಟೊಂದು ದೊಡ್ಡ ಸಂಘರ್ಷ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಕಾಣಿಸುತ್ತೆ? ಇದಕ್ಕೆ ಕಾರಣ ಏನು ಅಂತ ಸಾಕಷ್ಟು ಜನ ತಲೆ ಕೆಡಿಸ್ಕೊಳ್ತಾ ಇದ್ರು. ಆದರೆ ಅದಕ್ಕೆ ಇತ್ತೀಚೆಗೆ ಸರ್ಕಾರ ಒಂದಷ್ಟು ಅಂಕಿ ಅಂಶಗಳ ಜೊತೆ ಕಾರಣಗಳ ಬಗ್ಗೆ ಕೂಡ ಬೆಳಕು ಚೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಈ ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ದೇಶದಲ್ಲಿ ಆಗಾಗ ಹುಲಿ ಗಣತಿಗಳು, ಆನೆ ಗಣತಿಗಳು ನಡೀತಲೇ ಇರುತ್ತವೆ. ಈ ಸಂದರ್ಭದಲ್ಲಿ ದೇಶದ ಯಾವ ರಾಜ್ಯದಲ್ಲಿ ಹುಲಿಗಳು ಹೆಚ್ಚಾಗಿವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದು ಅತ್ಯಂತ ನಿಖರ ಅಲ್ಲದೇ ಇದ್ರೂ ಕೂಡ ಒಂದು ಅಂದಾಜು ಮಾಹಿತಿಯಂತೂ ಸಿಕ್ಕೇ ಸಿಗುತ್ತೆ. ನಾವು ಕಳೆದ ಬಾರಿಯ ಹುಲಿ ಗಣತಿಯನ್ನು ನೋಡಿದರೆ ನಮಗೆ ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯವಾಗಿ ಕಾಣ್ತಾ ಇತ್ತು. ಕರ್ನಾಟಕ ಆ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ನಿಂತಿತ್ತು. ಇಲ್ಲಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಅನ್ನೋ ಮಾಹಿತಿಯನ್ನು ಮಾತ್ರ ನಾವು ನೋಡ್ತೀವಿ ಹೊರತು ಯಾವ ರಾಜ್ಯದಲ್ಲಿ ಎಷ್ಟು ಅರಣ್ಯ ಇದೆ, ಯಾವ ರೀತಿಯ ಅರಣ್ಯ, ಅದರ ವ್ಯಾಪ್ತಿ ಎಷ್ಟು ಅನ್ನೋದನ್ನು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗೇನಾದರೂ ನಾವು ವಿವರವಾಗಿ ನೋಡೋದಕ್ಕೆ ಶುರು ಮಾಡಿದರೆ ಸರ್ಕಾರಿ ಅಂಕಿ ಅಂಶಗಳ ಬಗ್ಗೆ ನಮಗೆ ನಂಬಿಕೆ ಬರೋದಿಲ್ಲ. ಹೀಗಾಗಿನೇ ಆ ಅಂಕಿ ಅಂಶಗಳನ್ನು ನಂಬಬೇಕಿಲ್ಲ ಅಂತ ಖ್ಯಾತ ವನ್ಯಜೀವಿ ತಜ್ಞ ಡಾಕ್ಟರ್ ಉಲ್ಲಾಸ್ ಕಾರಂತ್ ಹೇಳ್ತಾರೆ. ಅದೆಲ್ಲ ಸುಮ್ಮನೆ ನಾನು ಆ ನಂಬರ್ಗಳನ್ನು ನಂಬೋದಿಲ್ಲ. ಮಧ್ಯಪ್ರದೇಶದಲ್ಲಿ ನಮಗಿಂತ 4 ಪಾಲು ಕಾಡು ಹೆಚ್ಚಿದೆ, ಇವ್ರು 2 ಹುಲಿ ಕಮ್ಮಿ ಇದೆ ಅಂದರೆ ನಾನು ನಂಬೋದಿಲ್ಲ. ಆ ವಿಚಾರಕ್ಕೆಲ್ಲ ನಾನು ಸರ್ಕಾರ ಹೇಳಿದ್ದನ್ನೆಲ್ಲ ನಂಬೋದಿಲ್ಲ. ಒಟ್ಟಾರೆ ಇವರು ಹೇಳ್ತಾರೆ, ಇವರು ಮಂತ್ರಿಗಳು ನಂಬುತ್ತಾರೆ, ಇವರಿಗೊಂದು ಕತೆ ಕಟ್ತಾರೆ. ಮಧ್ಯಪ್ರದೇಶದಲ್ಲಿ ಅರಣ್ಯ ಎಷ್ಟಿದೆ? ನಮ್ಮ 4 ನಮ್ದು 20,000 ಸ್ಕ್ವೇರ್ ಕಿಲೋಮೀಟರ್ ಇರೋದು ಟೈಗರ್ ಹ್ಯಾಬಿಟೇಟ್. ಅವರಲ್ಲಿ 4-5 ಪಾಲಿದೆ. ಉತ್ತರಾಖಂಡದಲ್ಲಿ ಅದು ಜಾಸ್ತಿ ಇದೆ. ನಮ್ಮಲ್ಲಿ ಜಾಸ್ತಿ ಹುಲಿ ಆಗೋದು ಹೇಗೆ? ಇಲ್ಲಿ ಉಲ್ಲಾಸ್ ಕಾರಂತರ ಈ ಮಾತುಗಳು ಯಾಕೆ ಮುಖ್ಯ ಆಗತ್ವೆ ಅನ್ನೋದನ್ನು ನಾವು ಗಮನಿಸಿದರೆ, ಕರ್ನಾಟಕದಲ್ಲಿನ ಅರಣ್ಯಕ್ಕೂ ಮಧ್ಯಪ್ರದೇಶದಲ್ಲಿನ ಅರಣ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮಲ್ಲಿ 38ರಿಂದ 43 ಸಾವಿರ ಚದರ ಕಿಲೋಮೀಟರ್ಗಳಷ್ಟು ಅರಣ್ಯ ಇದೆ. ಅದರಲ್ಲಿ ದಟ್ಟ ಅರಣ್ಯ, ಕುರುಚಲು ಕಾಡು, ನಿತ್ಯ ಹರಿದ್ವರ್ಣದ ಕಾಡು, ಶೋಲ ಅರಣ್ಯ, ಎಲೆ ಉದುರುವ ಕಾಡು, ಸಾಮಾಜಿಕ ಅರಣ್ಯ ಎಲ್ಲ ಕೂಡ ಸೇರ್ಕೊಳ್ಳುತ್ತೆ. ಇದು ಕರ್ನಾಟಕದ ಒಟ್ಟು ಭೂಪ್ರದೇಶದ 21% 22% ಅಂತ ಅಂದಾಜಿಸಲಾಗಿದೆ. ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡನ್ನು ಹೊಂದಿರುವ ಜಿಲ್ಲೆ ಅಂದರೆ ಅದು ಉತ್ತರ ಕನ್ನಡ, ಹಾಗೂ ಅತಿ ಕಡಿಮೆ ಕಾಡನ್ನು ಹೊಂದಿರುವ ಜಿಲ್ಲೆ ವಿಜಯಪುರ. ಹಾಗೆ ಕರ್ನಾಟಕದ ಒಟ್ಟು ಅರಣ್ಯದ ಪೈಕಿ 60% ಪಶ್ಚಿಮ ಘಟ್ಟಗಳೇ ಕವರ್ ಮಾಡುತ್ತವೆ. ಈ ಭೂಭಾಗ ಜಗತ್ತಿನ ಅತ್ಯಂತ ಮಹತ್ವದ ಪ್ರದೇಶ ಅಂತ ಗುರುತಿಸ್ಕೊಳ್ಳುತ್ತೆ. ಇನ್ನು ಮಧ್ಯಪ್ರದೇಶ ಇದೆಯಲ್ಲ, ಅಲ್ಲಿ ರಾಜ್ಯದ ಒಟ್ಟು ಭೂಭಾಗದ 25% ಅರಣ್ಯ ಇದೆ ಅಂತ ಹೇಳ್ತಾರೆ. ಅಂದರೆ ಸದ್ಯದ ಲೆಕ್ಕಾಚಾರಗಳ ಪ್ರಕಾರ ಮಧ್ಯಪ್ರದೇಶದಲ್ಲಿ 77,000 ಚದರ ಕಿಲೋಮೀಟರ್ನಷ್ಟು ಅರಣ್ಯ ಇದೆ. ಇದು ಕರ್ನಾಟಕದ ಅರಣ್ಯಕ್ಕಿಂತಲೂ 2 ಪಟ್ಟು ಹೆಚ್ಚು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಇಷ್ಟು ಕಡಿಮೆ ಅರಣ್ಯ ಇದ್ದರೂ ಕೂಡ ಕರ್ನಾಟಕದಲ್ಲಿ ವನ್ಯ ಸಂಪತ್ತು ತುಂಬಾ ಹೆಚ್ಚಿದೆ. ಕರ್ನಾಟಕದ ಸರ್ಕಾರ ಕೊಡುವ ಹುಲಿಗಳ ಲೆಕ್ಕದಲ್ಲಿ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನವನ್ನು ಪಡ್ಕೋಬಹುದು. ಆದರೆ ಕಾಡಿನ ವ್ಯಾಪ್ತಿ ಮತ್ತು ಹುಲಿಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿದರೆ ಕರ್ನಾಟಕದ ಕಾಡುಗಳು ಸಮೃದ್ಧವಾಗಿರಬೇಕು. ಹಾಗಲ್ಲದೆ ಇದ್ದರೆ ಇಷ್ಟೊಂದು ಹುಲಿಗಳಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಹುಲಿಗಳು ಮಾತ್ರ ಅಲ್ಲ, ಭೂಮಿ ಮೇಲಿನ ದೈತ್ಯ ಪ್ರಾಣಿಗಳನ್ನು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಇಡೀ ಭಾರತದಲ್ಲೇ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಈ ಮೂಲಕ ಶತಮಾನಗಳ ಹಿಂದೆ ಗಜಾರಣ್ಯ ಅಂತ ಕರೆಸಿಕೊಳ್ತಾ ಇದ್ದ ಕರ್ನಾಟಕ ಈಗಲೂ ಕೂಡ ಆನೆಗಳ ನಾಡಾಗಿ ಉಳ್ಕೊಂಡಿದೆ. ಇಷ್ಟಾದರೂ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸ್ತಾ ಇರೋ ಆನೆಗಳ ಸಂತತಿ ಸರ್ಕಾರಗಳಿಗೆ, ಅರಣ್ಯ ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಗೆಳೆಯರೆ, ರಾಜ್ಯದಲ್ಲಿ ಮಾನವ ಮತ್ತು ಆನೆಯ ಸಂಘರ್ಷ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವ ಆನೆಗಳ ಸಂಖ್ಯೆ. ಹಾಗೆ ನೋಡಿದರೆ ಆನೆಗಳ ತವರೂರು ಅಂತ ತಮಿಳುನಾಡು ಹೇಳ್ಕೊಳ್ಳುತ್ತೆ. ಕೇರಳದ ಆನೆಗಳನ್ನು ಕಂಡು ಜಗತ್ತೇ ನಿಬ್ಬೆರಗಾಗತ್ತೆ. ಆದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ನಮ್ಮ ಕರ್ನಾಟಕನೇ. ಈಗಲೂ ಕೂಡ ಆನೆಗಳ ಕುರಿತಾದ ಒಂದು ವರದಿ ಬಿಡುಗಡೆ ಆಗಿದೆ. ಅದು ರಾಜ್ಯದ ಅರಣ್ಯಗಳ ಸ್ವಾಸ್ಥ್ಯದ ಬಗ್ಗೆ ಬೆಳಕು ಚೆಲ್ತಾ ಇದೆ. ನಾವಿಲ್ಲಿ ಮೊದಲಿಗೆ ದಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ DNA ಆಧರಿಸಿ ಮಾಡಿರುವ ರಿಪೋರ್ಟ್ ಅಲ್ಲಿನ ಒಂದಷ್ಟು ಅಂಕಿ ಅಂಶಗಳನ್ನು ನೋಡಬೇಕು. ಈ ಗಣತಿಯನ್ನ ಆನೆಗಳ ಲದ್ದಿಯನ್ನು ಕಲೆಕ್ಟ್ ಮಾಡಿ ಅದನ್ನು DNA ಪರೀಕ್ಷೆಗೆ ಒಳಪಡಿಸಿ ಆನೆಗಳ ಸಂಖ್ಯೆಯನ್ನು ನಿರ್ಧರಿಸಲಾಗಿದೆ. ಅದಕ್ಕಾಗಿ ಸಾಕಷ್ಟು ಕಾಡುಗಳಲ್ಲಿ ಈ ತಂಡ ಕೆಲಸ ಮಾಡಿದೆ. ಆ ವರದಿಯ ಪ್ರಕಾರ ದೇಶದಲ್ಲಿ ಒಟ್ಟು ಆನೆಗಳ ಸಂಖ್ಯೆ 22,446ಕ್ಕೆ ಕುಸಿತವನ್ನು ಕಂಡಿದೆ. ಯಾಕೆಂದರೆ 2017ರಲ್ಲಿ ಅವುಗಳ ಸಂಖ್ಯೆ 29,000ಕ್ಕೂ ಅಧಿಕ ಇತ್ತು. ಇನ್ನು ಈಗಲೂ ಕೂಡ ಇಲ್ಲಿ ನಿಖರ ಗಣತಿಯಾಗಿದೆ ಅನ್ನೋದ್ರ ಬಗ್ಗೆ ಯಾವ ಸ್ಪಷ್ಟತೆಯೂ ಇಲ್ಲ. ಆದರೆ ಸಿಕ್ಕಿರೋ ಲೆಕ್ಕಾಚಾರಗಳ ಪ್ರಕಾರ ಆನೆಗಳ ಸಂಖ್ಯೆ 8 ವರ್ಷಗಳಲ್ಲಿ ಸುಮಾರು 6.25
4,500 ಕಡಿಮೆ ಆಗಿದೆ. ಇನ್ನು ಈಗಿರುವ ಆನೆಗಳಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿವೆ. ನಮ್ಮಲ್ಲಿ ಸರಿಸುಮಾರು 6,013 ಆನೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಕೆಲ ತಿಂಗಳ ಹಿಂದೆ ನಮ್ಮ ಅರಣ್ಯ ಸಚಿವ ಈಶ್ವರ ಖಂಡ್ರೆ ರಾಜ್ಯದಲ್ಲಿ 6,300ಕ್ಕೂ ಹೆಚ್ಚು ಆನೆಗಳಿವೆ ಅಂತ ಹೇಳಿದರು. ಆದರೆ ಈ ವರದಿಯ ಪ್ರಕಾರ ನಮ್ಮಲ್ಲಿ 6,013 ಆನೆಗಳಿವೆಯಂತೆ. ಹಾಗೆ ದೇಶದಲ್ಲಿನ ಒಟ್ಟು ಆನೆಗಳ ಸಂಖ್ಯೆಯಲ್ಲಿ 25% ನಮ್ಮ ರಾಜ್ಯದಲ್ಲೇ ಇವೆ. ಅದರಲ್ಲೂ ಕಾವೇರಿ ಕೊಳ್ಳದಲ್ಲಿ ಈ ಆನೆಗಳ ಸಂಖ್ಯೆ ಹೆಚ್ಚು. ಅಂದರೆ ಕಾವೇರಿ ನದಿ ಹಾಗೂ ಅದರ ಉಪನದಿಗಳು ಹರಿಯುವ ವ್ಯಾಪ್ತಿಯಲ್ಲಿ ಸಾಕಷ್ಟು ಆನೆಗಳು ವಾಸ ಮಾಡ್ತಾ ಇವೆ. ಉದಾಹರಣೆಗೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಕೊಡಗು, ಹಾಸನ ಹಾಗೂ ಚಿಕ್ಕಮಗಳೂರಿನ ಮೂಡಿಗೆರೆ ಭಾಗದಲ್ಲಿ ಆನೆಗಳ ಸಂಖ್ಯೆ ಹೆಚ್ಚು. ಇನ್ನುಳಿದಂತೆ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದಲ್ಲಿ ಕೂಡ ಒಂದಷ್ಟು ಆನೆಗಳಿವೆ. ಸೊ ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳ ನಡುವೆ ಆನೆಗಳ ಸಂಖ್ಯೆ ತುಂಬಾ ಹೆಚ್ಚು ಅಂತ ಹೇಳಬಹುದು. ಇನ್ನು ಈ ಪಟ್ಟಿಲಿ 2ನೇ ಸ್ಥಾನದಲ್ಲಿರುವುದು ಅಸ್ಸಾಂ. ಬ್ರಹ್ಮಪುತ್ರ ನದಿಯ ವ್ಯಾಪ್ತಿಯಲ್ಲಿ ಒಟ್ಟು 4,159ಕ್ಕೂ ಹೆಚ್ಚು ಆನೆಗಳಿವೆ ಅಂತ ಅಂದಾಜಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ ಮೇಘಾಲಯ, ಅರುಣಾಚಲ ಪ್ರದೇಶ, ತ್ರಿಪುರ, ಮಣಿಪುರಗಳಲ್ಲಿ ಕೂಡ ಆನೆಗಳ ಸಂಖ್ಯೆ ಹೆಚ್ಚಾಗಿ ಕಂಡುಬಂದಿದೆ. ಇನ್ನು ಉತ್ತರ ಭಾರತ ಮತ್ತು ಮಧ್ಯ ಭಾರತವನ್ನು 2 ಭಾಗಗಳಾಗಿ ಇಲ್ಲಿ ವಿಂಗಡಿಸ್ತಾರೆ. ಒಂದು ಶಿವಾಲಿಕ್ ಪರ್ವತ ಶ್ರೇಣಿ ಹಾಗೂ ಗಂಗಾ ನದಿಯ ಮುಖಜ ಭೂಮಿ ಆದರೆ ಮತ್ತೊಂದು ಮಧ್ಯ ಭಾರತದ ರಾಜ್ಯಗಳು. ಮಧ್ಯ ಭಾರತದ ಪ್ರದೇಶದಲ್ಲಿ ಒಡಿಸ್ಸಾ ಅತಿ ಹೆಚ್ಚು ಆನೆಗಳನ್ನು ಹೊಂದಿದೆ. ಅಲ್ಲಿ ಸುಮಾರು 912 ಆನೆಗಳಿವೆ. ಇನ್ನು ಶಿವಾಲಿಕ್ ಮತ್ತು ಗಂಗಾ ನದಿ ಪ್ರದೇಶದಲ್ಲಿ ಉತ್ತರಾಖಂಡ ಹೆಚ್ಚು ಆನೆಗಳಿಗೆ ಜಾಗವನ್ನು ಕೊಟ್ಟಿದೆ. ಅಲ್ಲಿ ಸರಿಸುಮಾರು 1,792 ಆನೆಗಳಿವೆ. ಸೊ ರಾಜ್ಯಗಳ ವ್ಯಾಪ್ತಿ ಮತ್ತು ಆನೆಗಳ ಸಾಂದ್ರತೆಯ ವಿಷಯಕ್ಕೆ ಬಂದಾಗ ಉತ್ತರಾಖಂಡ್ ಮತ್ತು ಅಸ್ಸಾಂಗಳು ಅತ್ಯಂತ ಶ್ರೀಮಂತವಾಗಿ ಕಂಡುಬರುತ್ತವೆ. ಇನ್ನುಳಿದಂತೆ ಕೇರಳದಲ್ಲಿ 2,785 ಆನೆಗಳು ಕಂಡುಬಂದರೆ ತಮಿಳುನಾಡಲ್ಲಿ 3,136 ಆನೆಗಳು ಕಂಡುಬಂದಿವೆ. ಕರ್ನಾಟಕ, ಕೇರಳ ಹಾಗೂ ತಮಿಳುನಾಡುಗಳನ್ನು ಒಟ್ಟುಗೂಡಿಸಿದರೆ ದೇಶದಲ್ಲಿರುವ ಆನೆಗಳ ಸಂಖ್ಯೆಯಲ್ಲಿ 53%ಗೂ ಅಧಿಕ ಆನೆಗಳನ್ನು ನಾವು ಈ 3 ರಾಜ್ಯಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟಾದರೂ ಈ ಬಾರಿಯ ಗಣತಿಯ ಲೆಕ್ಕವನ್ನು ತಗೊಂಡ್ರೆ ಒಂದು ಆಘಾತಕಾರಿ ವಿಷಯ ಕೂಡ ಕಾಣಿಸ್ತಾ ಇದೆ. 2017ರಿಂದ ಇಲ್ಲಿವರೆಗೆ ಅಂದರೆ 8 ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಸರಿಸುಮಾರು 7,000ಕ್ಕೂ ಅಧಿಕ ಆನೆಗಳು ಕಡಿಮೆ ಆಗಿವೆ. ಕರ್ನಾಟಕ ಒಂದರಲ್ಲೇ 1,200 ಆನೆಗಳು ಕಡಿಮೆ ಆಗಿವೆ. ಅಸ್ಸಾಮಲ್ಲಿ 800, ತಮಿಳುನಾಡಲ್ಲಿ ಹಾಗೂ ಕೇರಳದಲ್ಲಿ 400, ಉತ್ತರಾಖಂಡದಲ್ಲಿ 300. ಹೀಗೆ ಆನೆಗಳ ಸಂಖ್ಯೆಯಲ್ಲಿ ಬಹುದೊಡ್ಡ ಇಳಿಕೆ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಅರಣ್ಯ ಇಲಾಖೆ ಪರಿಶೀಲನೆಯನ್ನು ಮಾಡಬೇಕು. ಇದೇ ರೀತಿ ವರ್ಷದಿಂದ ವರ್ಷಕ್ಕೆ ಆನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದರೆ ಇನ್ನು 10 ವರ್ಷಗಳಲ್ಲಿ ದೇಶದಲ್ಲಿನ ಆನೆಗಳ ಸಂಖ್ಯೆ 15,000ಕ್ಕೂ ಕಡಿಮೆ ಆದರೆ ಅಚ್ಚರಿ ಪಡಬೇಕಿಲ್ಲ. ಗೆಳೆಯರೆ, ಭಾರತದಲ್ಲಿ ಆನೆ ಮತ್ತು ಮನುಷ್ಯನ ಸಂಬಂಧ ಸಾವಿರಾರು ವರ್ಷಗಳಿಗೂ ಮೊದಲಿಂದ ಇದೆ. ಅವತ್ತಿಗೆ ನಮ್ಮಲ್ಲಿ ಆನೆಗಳನ್ನು ಪಳಗಿಸಿ ಅವುಗಳನ್ನು ಯುದ್ಧಗಳಲ್ಲಿ ಬಳಸಿಕೊಳ್ಳಲಾಗ್ತಾ ಇತ್ತು. ಆನೆಗಳನ್ನು ಪಳಗಿಸೋದು ಹೇಗೆ ಅನ್ನೋ ಬಗ್ಗೆ ನಮ್ಮಲ್ಲೊಂದಷ್ಟು ಗ್ರಂಥಗಳ ರಚನೆ ಕೂಡ ಆಯಿತು. ಇನ್ನು ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅವನಿಗೆ ದೊಡ್ಡ ಸಮಸ್ಯೆಯಾಗಿ ಕಂಡಿದ್ದು ಇಲ್ಲಿನ ಗಜಪಡೆ. ಪೋರಸ್ ಜೊತೆಗಿನ ಯುದ್ಧದಲ್ಲಿ ಅಲೆಕ್ಸಾಂಡರ್ನ ಸೇನೆಯನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದು ಇಲ್ಲಿನ ಗಜಪಡೆ. ಪುರೂರವನ ಜೊತೆ ಕಾದಾಡಿದ ನಂತರ ಮಗಧದ ಗಜಪಡೆಯ ಬಗ್ಗೆ ಕೇಳಿನೇ ಅಲೆಕ್ಸಾಂಡರ್ ಎಷ್ಟು ಹೆದರಿದ್ದ ಅಂದರೆ ಅವನು ಭಾರತದ ಇನ್ನಷ್ಟು ಒಳಗೆ ಬರೋ ಧೈರ್ಯವನ್ನೇ ಮಾಡಲಿಲ್ಲ. ಇನ್ನು ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡು ಭಾಗವನ್ನು ಆಳಿದ ಸಾಮ್ರಾಜ್ಯಗಳಲ್ಲಿ ಗಜಪಡೆಗೆ ದೊಡ್ಡ ಸ್ಥಾನ ಸಿಕ್ಕಿತ್ತು. 100 ಸಂಖ್ಯೆಯಲ್ಲಿ ಆನೆಗಳನ್ನು ಹಿಡಿದು ಅವುಗಳನ್ನು ಯುದ್ಧಕ್ಕೆ ಬಳಸಿಕೊಳ್ಳುವ ಪರಿಣತಿ ನಮ್ಮವರಿಗಿತ್ತು. ನಮ್ಮ ಗಂಗರ ದೊರೆ 2ನೇ ಶಿವಮಾರ ಸಾಮಾನ್ಯ ಶಕ 800ರಲ್ಲಿ ಗಜಾಷ್ಟಕ ಅನ್ನೋ ಪುಸ್ತಕವನ್ನು ಬರೆದಿದ್ದ. ಹಾಗೆಯೇ ಶಿವಮಾರನಿಗೂ ಮೊದಲು ಶಕಪೂರ್ವ 3ನೇ ಶತಮಾನದಲ್ಲಿ ಕೌಟಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಆನೆಗಳನ್ನು ಪಳಗಿಸುವ ಬಗ್ಗೆ ಉಲ್ಲೇಖ ಮಾಡಿದ್ದ. ಇವುಗಳ ಜೊತೆ ಮಾತಂಗಲೀಲಾ ಹಾಗೂ ಗಜಶಾಸ್ತ್ರ ಅನ್ನೋ ಪುಸ್ತಕಗಳು ಸಂಸ್ಕೃತದಲ್ಲಿ ಕಂಡುಬಂದವು. ಇವುಗಳಿಗಿಂತಲೂ ಹಿಂದಕ್ಕೆ ಹೋಗಿ ನೋಡೋದಾದರೆ ಮಹಾಭಾರತದಲ್ಲಿ ಭೀಮನಿಗೆ ಆನೆಗಳನ್ನು ಪಳಗಿಸುವ ಜಾಣ್ಮೆ ಇತ್ತು ಅಂತ ಹೇಳಲಾಗತ್ತೆ. ಹೀಗೆ ಭಾರತದಲ್ಲಿನ ಜನರಿಗೆ ಮಹಾಭಾರತದ ಕಾಲದಿಂದಲೂ ಆನೆಗಳ ಜೊತೆ ಒಂದು ಒಡನಾಟ ಇದ್ದೇ ಇದೆ. ಹೀಗಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆನೆ ಮತ್ತು ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಮಾನವನ ಅತಿಯಾಸೆ. ಗೆಳೆಯರೆ, ಇಲ್ಲಿ ಸಣ್ಣ ಪುಟ್ಟ ರೈತರು ಹಿಡುವಳಿದಾರರಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬದಲಿಗೆ 100 ಎಕರೆ ಭೂಮಿಗಳಿಗೆ ಕಾಂಪೌಂಡ್ ಹಾಕ್ಕೊಂಡು ಅಲ್ಲಿ ಆನೆಗಳು ಬರದ ಹಾಗೆ ಮಾಡಿ ಆನೆಗಳ ಕಾರಿಡಾರ್ಗಳನ್ನೇ ತೆಗೆದು ಹಾಕೋ ಹುನ್ನಾರಗಳನ್ನು ಮಾಡ್ತಾ ಇರೋದ್ರಿಂದ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಹಾಗೆಯೇ ಕಾಡುಗಳ ನಾಶ, ಅನಗತ್ಯ ಸಸ್ಯಗಳ ಬೆಳವಣಿಗೆ, ಕಾಡುಗಳಲ್ಲಿ ಆನೆಗಳಿಗೆ ಆಹಾರ ಸಿಗದೇ ಇರುವುದು, ಇದೆಲ್ಲವೂ ಕೂಡ ಆನೆ ಮತ್ತು ಮನುಷ್ಯನ ನಡುವಿನ ಸಂಘರ್ಷಕ್ಕೆ
ಕಾರಣ ಆಗ್ತಾ ಇದೆ. ಹೀಗಾಗಿ ಅರಣ್ಯ ಇಲಾಖೆಗಳು ಈ ಸಂಘರ್ಷವನ್ನು ತಪ್ಪಿಸುವ ನಿಟ್ಟಲ್ಲಿ ಈ ಹಿಂದಿದ್ದ ಆನೆ ಕಾರಿಡಾರನ್ನು ಸ್ಪಷ್ಟವಾಗಿ ಗುರುತಿಸಿ ಅದರಲ್ಲಿನ ಅಡೆತಡೆಗಳನ್ನು ನಿವಾರಿಸಬೇಕು. ಕಾಡಲ್ಲೇ ಆನೆಗಳಿಗೆ ಆಹಾರ ಸಾಕಷ್ಟು ಸಿಗುವ ಹಾಗೆ ನೋಡ್ಕೋಬೇಕು. ಅದರ ನಂತರವೂ ಆನೆ ಮತ್ತು ಮನುಷ್ಯನ ಸಂಘರ್ಷ ಮುಂದುವರೆದಿದ್ದೇ ಆದರೆ ಅದಕ್ಕೆ ಬೇರೆ ಪರಿಹಾರಗಳನ್ನು ಹುಡುಕಬೇಕು. ಆದರೆ ಪಟ್ಟಭದ್ರರ ವಿರುದ್ಧ ಗಟ್ಟಿ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ರಾಜ್ಯ ಸರ್ಕಾರಗಳಿಗೆ ಸಾಧ್ಯ ಆಗುತ್ತಾ? ಈಶ್ವರ ಖಂಡ್ರೆಯವರೇ ಹೇಳಬೇಕು. ಇದು ಗೆಳೆಯರೆ ಭಾರತದ ಗಜಾರಣ್ಯದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.